ಮೀನರಾಶಿಯವರಿಗೆ ನೀವು ನಿರೀಕ್ಷಿಸಿದಂಥ ಫಲಗಳು ನಿಮ್ಮ ಮನೆ ಬಾಗಿಲಲ್ಲಿ ಕಾಯ್ತಿದೆ. ಮೀನರಾಶಿಯವರಿಗೆ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ದೊಡ್ಡ ದೊಡ್ಡ ಫಲಗಳನ್ನ ನಿಮ್ಮ ಕಡೆಯಾಗಿ ಮಾಡ್ಕೋಬೋದಾ? ಈ ಒಂದು ಸಣ್ಣ ನಿರ್ಧಾರದಿಂದ ನಿಮ್ಮ ಜೀವನನೇ ಬದಲಾಗ್ತಾ ಇದೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತಿರೋದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಈ ತಿಂಗಳಲ್ಲಿ ಬಹಳಷ್ಟು ಗ್ರಹಗಳ ಒಂದು ಸ್ಥಾನಮಾನದ ವ್ಯತ್ಯಾಸಗಳಿದೆ. ಅದರಲ್ಲೂ ತುಂಬ ಪ್ರಮುಖವಾದ ಗ್ರಹ ಅಂತಂದರೆ ಗುರು ಗ್ರಹ ತನ್ನ ಪತನ ಬದಲಾವಣೆ ಮಾಡ್ತಿದ್ದಾರೆ. ಅಂದರೆ ಇದೇ ತಿಂಗಳ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ, ತನ್ನ ಉಚ್ಚ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ನಾವು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೇನೆ. ಹಾಗೆ ಇನ್ನು ಬೇರೆ ಗ್ರಹಗಳು ಅಂತ ನೋಡಕ್ಕೆ ಬಂದಾಗ ನೋಡಿ, 8ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಇನ್ನು 15ನೇ ತಾರೀಕು ಸೂರ್ಯ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 22ನೇ ತಾರೀಕು ಬುಧ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಸೊ ಹಾಗಾಗಿ 22ನೇ ತಾರೀಕು ಅಷ್ಟೊತ್ತಿಗೆ ಕಟಕ ರಾಶಿನಲ್ಲಿ 3 ಗ್ರಹಗಳ ಒಂದು ಸಂಯೋಗ ಕೂಡ ಆಗ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಮೀನ ರಾಶಿಯವರು ತುಂಬ ದಿನಗಳಿಂದ ಅಯ್ಯೋ ನಮಗೆ ಕಷ್ಟ, ಲಗ್ನದಲ್ಲೇ ಶನಿ ಇದ್ದಾನೆ, 7.5 ಆಗ್ತಾ ಇದೆ, ನಮ್ಗೇನೋ ಒಂದು ರೀತಿ ಖರ್ಚು, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರಿ. ಆ ರೀತಿ ಏನು ಇರಲಿಲ್ಲ, ನಿಮಗೆ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗೇ ಇತ್ತು, ಖರ್ಚು ಜಾಸ್ತಿ ಆಗ್ತಿತ್ತು ಅನ್ನೋದು ನಿಜಾನೇ. ಆದರೆ ಇವಾಗ ಏನಪ್ಪ ಅಂದರೆ ಗುರುಬಲ ಬಂದಿದೆ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರು ಗ್ರಹದ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬಿದ್ದಿದೆ. ಸೊ ಗುರು ದೃಷ್ಟಿ ಬಿದ್ದರೆ ಕೋಟಿ ಪುಣ್ಯ ಅಂತಾರೆ. ಅದರೊಳಗಡೆ ಕೂಡ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡು ಗುರು ನಿಮ್ಮ ರಾಶಿನ ನೋಡ್ತಾ ಇದ್ದಾನೆ. ಸೊ ಉನ್ನತವಾದ ಫಲಗಳನ್ನ ನೋಡುವಂಥ ಸಮಯ. ಏನೆಲ್ಲ ನೀವು ಅಯ್ಯೋ 7.5 ನಡೀತಿದೆ, ಶನಿ ಲಗ್ನದಲ್ಲೇ ಇದ್ದಾನೆ, ನಮಗೆ ಲೇಜಿ ಫೀಲ್ ಆಗ್ತಿದೆ ಏನು ಹೇಳ್ತಾ ಇದ್ರಿ, ಇನ್ನು ಮೇಲೆ ಸ್ವಲ್ಪ ಚುರುಕಾಗಿ ಕೆಲಸಗಳನ್ನ ಮಾಡಬೇಕು, ನಾವು ಹೋಗಿ ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋಂಥ ಆಲೋಚನೆಗಳು ಬರುತ್ತೆ. ಸೊ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಮುಖ್ಯವಾಗಿ ಗುರುಬಲ ಬಂತಲ್ವಾ, ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಗಂಡು ಹೆಣ್ಣು ಹುಡ್ಕೋದು, ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವಂಥದ್ದು, ಎಸ್ಪೆಷಲಿ ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣಗಳಾಗಿರ್ಬೋದು, ಈ ರೀತಿ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಉತ್ತಮವಾದ ಸಮಯ ಆಗಿದೆ. ಇದ್ರ ಜೊತೆಗೆ ಗುರುವಿನ ದೃಷ್ಟಿ ಯಾವುದೆಲ್ಲ ನಿಮಗೆ ಒಳ್ಳೆ ಫಲಗಳನ್ನ ಕೊಡ್ತಿದೆ ಅಂತ ನೋಡಿದ್ರೆ, 5ರಲ್ಲಿ ಗುರು ಕುತ್ಕೊಂಡು ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಮಾಡಿಸ್ತಾನೆ, ಮಕ್ಕಳ ಏಳಿಗೆನಲ್ಲಿ ಅಭಿವೃದ್ಧಿ ಮಾಡಿಸ್ತಾನೆ, ಮಕ್ಕಳು ಏನೋ ನಿಮಗೆ ಖುಷಿ ತಗೊಂಬಂದು ಕೊಡ್ತಾರೆ, ಒಳ್ಳೆ ಚೆನ್ನಾಗಿ ಓದೋದಾಗಿರ್ಬೋದು, ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಾಗಿರ್ಬೋದು, ಅಥವಾ ಏನೋ ಒಂದು ಮಕ್ಕಳಿಂದ ಏನೋ ಒಂದು ಖುಷಿ ನೋಡುವಂಥದ್ದು. ಎಸ್ಪೆಷಲಿ ನಿಮ್ಗೇನಾದರೂ ವಯಸ್ಸಿಗೆ ಬಂದಿರೋ ಮಕ್ಕಳಿದ್ರೆ ಅವ್ರಿಗೆ ಮದುವೆ ಮುಂಜಿಗಳು, ಅಂದರೆ ಮದುವೆ ಸೆಟ್ ಆಗುವಂಥದ್ದು ಅಥವಾ ಅವ್ರಿಗೆ ಮಕ್ಕಳಾಗುವಂಥದ್ದು ಕೂಡ ಆಗುತ್ತೆ. ತುಂಬ ದಿನಗಳಿಂದ ಮಕ್ಕಳಾಗಿಲ್ಲ ಅಂತ ತುಂಬ ಏನು ಪರಿತಪಿಸ್ತಾ ಇದ್ರು, ಅವ್ರಿಗೂ ಕೂಡ ಮಕ್ಕಳಾಗುವಂಥ ಭಾಗ್ಯಗಳನ್ನ ಕೂಡ ನೀವು ಈ ಟೈಮಲ್ಲಿ ನೋಡ್ಬೋದು. ಜೊತೆಗೆ ಗುರುವಿನ ದೃಷ್ಟಿ 11ನೇ ಮನೆ ಮೇಲೆ ಬಿದ್ದಿದೆ. ಲಾಭ ಸ್ಥಾನದ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಒಳ್ಳೆ ಲಾಭಗಳನ್ನ ನೋಡುವಂಥ ಒಳ್ಳೆ ಸಮಯ ಆಗಿರುತ್ತೆ. ಅದರಲ್ಲೂ ನೀವೇನೇ ಕೆಲಸನ ಮಾಡಿ ಅದರಲ್ಲಿ ಅತಿಯಾದ ಲಾಭಗಳನ್ನ ನೋಡುವಂಥ ಒಂದು ಟೈಮ್. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಆದರೆ 12ರಲ್ಲಿ ರಾಹು ಇರೋದ್ರಿಂದ ಖಂಡಿತವಾಗ್ಲೂ ಖರ್ಚು ಕೂಡ ಇದ್ದೇ ಇರುತ್ತೆ. ಆದರೆ ಇಷ್ಟು ದಿನಗಳ ಕಾಲ ಏನಾಗಿತ್ತು, ಖರ್ಚಿಗೆ ಸರಿಸಮವಾಗಿ ನಿಮಗೆ ಲಾಭಕ್ಕೆ ಸರಿಸಮವಾಗಿ ಖರ್ಚಾಗ್ತಾ ಇತ್ತಲ್ಲ, ಈಗ ಖರ್ಚು ಸ್ವಲ್ಪ ರೆಡ್ಯೂಸ್ ಆಗುತ್ತೆ, ಲಾಭ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಣ ಉಳಿತಾಯ ಮಾಡೋದಕ್ಕೆ ಒಂದು ಒಳ್ಳೆ ದಾರಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಗುರುವಿನ ದೃಷ್ಟಿ ನಿಮಗೆ 9ನೇ ಮನೆ ಮೇಲೂ ಬೀಳ್ತಾ ಇರೋದ್ರಿಂದ ಅದೃಷ್ಟಕರವಾದ ಬದಲಾವಣೆಗಳು, ಅದೃಷ್ಟಕರವಾದ ವಿಚಾರಗಳನ್ನ ಕೇಳುವಂಥದ್ದು, ನಿಮ್ಮ ಜೀವನದಲ್ಲಿ ಕೆಲವು ಅದೃಷ್ಟವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ತಂದೆ ಮನೆಯಿಂದ ಏನಾದರೂ ಲಾಭಗಳಾಗುವಂಥದ್ದು, ಅಥವಾ ತಂದೆ ಮನೆಯಲ್ಲಿ ಸುಖವಾಗಿದ್ದಾರೆ ಅಥವಾ ಅವ್ರಿಗೇನೋ ಒಳ್ಳೇದಾಗ್ತಿದೆ ಅನ್ನೋ ವಿಚಾರದಿಂದ ನಿಮಗೆ ಮನಸ್ಸಿಗೆ ಖುಷಿ ಆಗುವಂಥದ್ದು ಕೂಡ ಆಗತ್ತೆ. ಆದರೆ ಒಳ್ಳೆ ಮನಸ್ಥಿತಿ ಇಟ್ಕೋಬೇಕು ಅಷ್ಟೇ. ಯಾಕಂದರೆ ನಾವು ಮಾತ್ರ ಚೆನ್ನಾಗಿರಬೇಕು ಅಂತ ಅನ್ನೋರಿಗೆ ಸ್ವಲ್ಪ ಕಷ್ಟನೇ. ನನ್ನ ಜೊತೆಲಿ ಇರೋರೆಲ್ಲ ಚೆನ್ನಾಗಿರಬೇಕು ಅಂತ ಯಾರು ಆಲೋಚನೆ ಮಾಡ್ತಾರೋ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯದೇ ಆಗುತ್ತೆ. ಇನ್ನು 2ನೇ ಮನೆಯಲ್ಲಿ ಕುಜನ ಸಂಚಾರ ನಡೀತಿದೆ. ಸ್ವಲ್ಪ ಆತರದ ನಿರ್ಧಾರಗಳು ತೊಗೊಳ್ಳೋದು, ಬೇಗ ಫಾಸ್ಟಾಗಿ ಮಾತಾಡ್ಬಿಡೋದು, ಏನೋ ಮಾತಾಡೋಕ್ಕೋಗಿ ಇನ್ನೇನೋ ಮಾತಾಡ್ಬಿಡೋದನ್ನ ಮಾಡ್ಕೊತೀರಾ. ಸ್ವಲ್ಪ ಸ್ಲೋ ಡೌನ್ ಆಗಿ, ಗುರು ಬಂದಿದ್ದಾನೆ ಆಲ್ರೆಡಿ, ನಿಮ್ಗೆ ಸ್ವಲ್ಪ ಸ್ಲೋ ಡೌನ್ ಮಾಡಿಸ್ತಾನೆ. ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತೊಗೊಳ್ಳೋದಕ್ಕೂ ಕೂಡ ಅವಕಾಶಗಳನ್ನು ಕೊಡ್ತಾನೆ. ಆದರೂ ಕೂಡ ನಿಮಗೆ ಭೂಮಿಯಿಂದ ಲಾಭ ಇದೆ, ಭೂಮಿ ವ್ಯವಹಾರ ಏನಾದರೂ ಮಾಡ್ತಿದ್ದೀರಿ ಅಂದರೆ ಖಂಡಿತ ಅದರಲ್ಲಿ ಸಕ್ಸಸ್ ಆಗ್ತೀರಾ.
ಇನ್ನು 3ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರೋದ್ರಿಂದ ಏನಂತಂದರೆ ನಿಮ್ಮ ಸಿಬ್ಲಿಂಗ್ಸಿಂದ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಗೌರ್ಮೆಂಟ್ ಕಡೆಯಿಂದ ಏನಾದರೂ ಲಾಭಗಳನ್ನ ಮಾಡ್ಕೊಡೋದಕ್ಕೆ ಸಹಾಯ ಮಾಡಿಕೊಡ್ತಾರೆ. ಅಥವಾ ನೀವೇನಾದರೂ ಗೌರ್ಮೆಂಟಿಂದ ಏನಾದರೂ ಲಾಭಗಳಾಗಬೇಕು ಅಂತ ಪ್ರಯತ್ನ ಪಡ್ತಾಯಿದ್ರೆ ಅದರಲ್ಲಿ ಸಕ್ಸಸ್ ಆಗ್ತೀರಾ. ಮತ್ತು 3ನೇ ಮನೆಯಿಂದ ಅದೇ ಸೂರ್ಯ ನಿಮಗೆ 4ನೇ ಮನೆಗೂ ಸಂಚಾರ ಮಾಡ್ತಾನೆ, ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಅದೇ ರೀತಿಯಲ್ಲಿ 4ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ಒಂದು ಸಂಚಾರ ನಡೀತಿದೆ. ತಾಯಿಯ ಒಂದು ಆರೋಗ್ಯದಲ್ಲಿ ಒಳಿತನ್ನು ನೋಡಬಹುದು, ಮತ್ತು ಭೂಮಿಯಿಂದ ಲಾಭಗಳನ್ನ ನೋಡ್ಬೋದು. ನಿಮ್ಮ ಮನೆ ಏನಾದರೂ ದುರಸ್ತಿ ಕಾರ್ಯಗಳನ್ನ ಮಾಡಿಸೋದು ಅಥವಾ ಮನೇಲಿ ಏನಾದರೂ ರಿನೋವೇಷನ್ ಮಾಡೋದು, ಅದನ್ನು ಸ್ವಲ್ಪ ತುಂಬ ಲಕ್ಸುರಿಯಾಗಿ ಮಾಡಿಸೋವಂಥದ್ದು ಅಥವಾ ಮನೆಗೆ ಅದನ್ನು ಲಕ್ಸುರಿ ಐಟಮ್ಸ್ನ ತೊಗೊಂಬರೋದು, ಲಕ್ಸುರಿ ಕಾರ್ಗಳನ್ನ ಪರ್ಚೇಸ್ ಮಾಡುವಂಥದ್ದು ಕೂಡ ಆಗುತ್ತೆ. 4ನೇ ಮನೆಯಿಂದ 5ನೇ ಮನೆಗೂ ಮತ್ತು ಶುಕ್ರ ಮತ್ತು ಬುಧರ ಸಂಚಾರ ಕೂಡ ನಡೆಯುತ್ತೆ. ಆವಾಗೂ ಕೂಡ ಉತ್ತಮವಾದ ಫಲಗಳನ್ನ ನೋಡಬಹುದು. ನಿಮಗೆ ಒಳ್ಳೊಳ್ಳೆ ವಿಚಾರಗಳನ್ನ ಕೇಳುವಂಥದ್ದು ಅಥವಾ ಭೂಮಿಯಿಂದ ಏನಾದರೂ ಲಾಭಗಳಾಗುವಂಥದ್ದು ಅಥವಾ ನಿಮ್ಗೆ ಏನಾದರೂ ಪಿತ್ರಾರ್ಜಿತ ಆಸ್ತಿಗಳು ಬರುವಂಥದ್ದು ಕೂಡ ಆಗುತ್ತೆ. ಅಥವಾ ಹಣ ಎಲ್ಲಿಂದಾದರೂ ಯಾವ್ದಾದ್ರು ಒಳ್ಳೆ ಮೂಲಗಳಿಂದ ಹಣ ಬರುವಂಥದ್ದು, ಅನಿರೀಕ್ಷಿತವಾದ ಹಣಗಳು ನಿಮ್ಮ ಕೈಗೆ ಬಂದು ಸೇರುವಂಥದ್ದು, ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗೋದು ಎಲ್ಲನೂ ಕೂಡ ಉತ್ತಮವಾದ ಫಲಗಳೇ ಕೊಡ್ತಾ ಇದೆ. ಇದ್ರ ಜೊತೆಗೆ ನಿಮ್ಗೆ ಏನಂತಂದರೆ ಗುರುನು 5ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ, ಕೇತು 6ನೇ ಮನೇಲಿ ಕೂತಿದ್ದಾನೆ. 6ನೇ ಮನೆಯಲ್ಲಿರುವಂಥ ಕೇತುವಿಂದ ಏನು ಲಾಭಗಳು ನೋಡ್ಬೋದು ಅಂದರೆ ಖಂಡಿತ ಉದ್ಯೋಗದಲ್ಲಿ ನಿಮಗೆ ಸ್ವಲ್ಪ ಚಾಲೆಂಜಸ್ ಇದ್ದರೂ ಕೂಡ ನೀವು ವಿನ್ ಆಗ್ತೀರಾ. ನಿಮ್ಗೆ ಯಾರಾದರೂ ಶತ್ರುಗಳಿದ್ರೆ ಶತ್ರುಗಳ ಮುಂದೆ ವಿನ್ ಆಗ್ತೀರಾ. ಆದರೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಮೂಳೆಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ನಿಮಗೆ ಬರಬಹುದು. ಮೂಳೆ ಮುರ್ಕೊಳ್ಳೋವಂಥದ್ದು ಅಥವಾ ಏನಾದರೂ ಕೆಲವು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಏನಾದರೂ ನಿಮಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಏನಾದರೂ ಬಂತು ಅಂತಂದರೆ ಮೊದಲೇ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ತಕ್ಕ ಸಲಹೆಗಳನ್ನ ತಗೊಳ್ಳಿ. ಆವಾಗಷ್ಟೇ ನಿಮಗೆ ನೆಗೆಟಿವಿಟಿಯಿಂದ ಪಾರಾಗೋಕ್ಕೆ ಒಂದು ಅವಕಾಶ ಸಿಕ್ಕತ್ತೆ. ಒಳ್ಳೆ ಫಲಗಳೇ ಇದೆ ಅಂತ ನೆಗೆಟಿವಿಟಿ ಏನೂ ಇಲ್ಲ. ಸೊ ಅದೊಂದು ಅದೃಷ್ಟಕರವಾದ ಒಂದು ಸಮಯ. ಯಾಕೆ ಅಂತಂದರೆ ನೋಡಿ, ನಿಮಗೆ ಶನಿ ಲಗ್ನದಲ್ಲಿ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಲೇಜಿ ಜಾಸ್ತಿ, ಬೇಗ ಕೆಲಸಗಳನ್ನ ಮಾಡೋದಿಲ್ಲ. ಈಗ ಗುರು ಬಂದಿರೋದ್ರಿಂದ ಆ ಲೇಜಿನೆಸ್ ಹೋಗೋಕ್ಕೆ ಏನೋ ಒಂದು ಚುರುಕ್ತನ ಮಾಡ್ಕೊಳಕ್ಕೆ ನಿಮಗೆ ನೀವೇ ಏನೋ ಒಂದು ಆ್ಯಕ್ಟಿವ್ ಮಾಡ್ಕೊತಾ ಇದ್ದೀರಾ. ಆದರೆ ದಂಪತಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ಗುರು ಕೂತ್ಕೊಂಡಿರೋದ್ರಿಂದ ಯಾವುದೇ ಭಿನ್ನಾಭಿಪ್ರಾಯಗಳನ್ನ ದೊಡ್ಡದಾಗಕ್ಕೆ ಬಿಡ್ದಿರಾ ಅದನ್ನು ಅಲ್ಲಿಂದಲ್ಲಿಗೆ ಸರಿಸಮ ಮಾಡ್ತಾ ಇರ್ತಾನೆ. ಆದರೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾವುದೇ ಆತರದ ನಿರ್ಧಾರ ತಗೋಬೇಡಿ. ಬಾಯಿಗೆ ಏನೋ ಬರುತ್ತೆ ಅಂತ ಏನೇನೋ ಮಾತಾಡೋಕ್ಕೆ ಹೋಗಬೇಡಿ. ಅದರಿಂದನೂ ಕೆಲವು ಸಮಸ್ಯೆಗಳು ನಿಮಗೆ ಹುಟ್ಟಾಕೋಬೇಕಾಗಿ ಬರುತ್ತೆ. ಈ ವಿಚಾರದಲ್ಲಿ ಅಷ್ಟೇ ಕೇರ್ಫುಲ್ ಆಗಿದ್ರೆ ಯಾವುದೇ ಸಮಸ್ಯೆಗಳು ನಿಮಗೆ ಬರಲ್ಲ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಗುರುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಕೂತ್ಕೊಂಡು ಪ್ರೇಯರ್ ಮಾಡ್ಕೊಳ್ಳಿ. ಹಸುಗೆ ಬೇಯಿಸಿರೋಂಥ ಆಲೂಗಡ್ಡೆ ಅಥವಾ 2 ಬಾಳೆಹಣ್ಣ ತಿನ್ನಿಸ್ಬಿಟ್ಟು ಬನ್ನಿ. ಅದಷ್ಟೇ ಸಾಕು ನಿಮಗೆ. ನಿಮ್ಮ ಮನೇಲಿ ಯಾರನ್ನ ಹಿರಿಯರಿದ್ದರೆ ಅವರ ಆಶೀರ್ವಾದ ತೊಗೊಳ್ಳಿ. ಅದಷ್ಟೇ ಸಾಕು ನಿಮಗೆ. ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ಸನ್ನು ನೋಡ್ಬೋದು. ನೀವು ನೋಡಿದ್ರಲ್ಲ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು. ಆದರೆ ನೋಡಿ, ನೀವು ಏನೇ ಆದರೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ನಿಮ್ಮ ದಶಾ ಭುಕ್ತಿ ಮೇಲೆ ಎಲ್ಲನೂ ಕೂಡ ನಿರ್ಧಾರ ಆಗುತ್ತೆ. ಕೆಲವ್ರಿಗೆಲ್ಲ ಗೌರ್ಮೆಂಟ್ ಕೆಲಸಗಳು ಸಿಗುವಂಥ ಅವಕಾಶ ಇದೆ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೆ ನಿಮ್ಮ ಜಾತಕದಲ್ಲಿ ಆ ಫಲಗಳು ಇದೆಯಾ ಅನ್ನೋದನ್ನು ಕೂಡ ನೀವು ನೋಡಿಸ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಡಿಸಿಷನ್ನ ತೊಗೊಂಡ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪರಿಹಾರ ಮಾಡಿಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆನ ನೋಡಬಹುದು. ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು ಅಂದ್ಕೊಂಡ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡ್ಬೋದು ಹಾಗೂ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.